ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೆಲವು ಅಧಿಕಾರಿಗಳ ಮೂಲಕ ನಮ್ಮ ಪಕ್ಷದ ನಾಯಕರನ್ನು ಕ್ರಿಮಿನಲ್ ಕೇಸ್ ಹಾಕಿ ಜೈಲಿಗೆ ಕಳಿಸುವಂಥ ಕೆಲಸವನ್ನು ಮಾಡ್ತಾ ಬಂತು. ಮುಂದೂ ಹೋಗಿ ಕೇಂದ್ರ ಸರ್ಕಾರದ ಒಬ್ಬರು ಸಚಿವರು, ನಮ್ಮ ನಾಯಕರು ಇವತ್ತು ಏನು ಲೋಕಾಯುಕ್ತದಲ್ಲಿ ಯಾವುದೇ ಹುದ್ದೆಗೆ ವರ್ಗಾವಣೆಯಾದರೂ ಕೂಡ 5 ವರ್ಷಗಳಿಂದ ಈ ಒಂದು SIT ಮೈನ್ಸ್ ಏನಿದೆ ಅಲ್ಲಿಯೇ ಇದ್ದಾರೆ ಚಂದ್ರಶೇಖರ್. ಕುಮಾರಣ್ಣರವರು ಈ ದೇಶದ ನಾಯಕರಾಗಿ ಯಾವಾಗ ಒಬ್ಬ ಭ್ರಷ್ಟ ಅಧಿಕಾರಿ ಅಂತೇನು ಆರೋಪವನ್ನು ಮಾಡಿ ಅವ್ರ ಮೇಲೆ ಕೆಲವು ಮಾಹಿತಿಗಳನ್ನು ರಾಜ್ಯದ ಜನತೆಗೆ, ದೇಶದ ಜನತೆಗೆ ತಿಳಿಸುವಂಥ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಭಾನುವಾರ, ಶನಿವಾರ ರಜಾದಿನ, ಯಾವುದೇ ಲೆಟರ್ಡ್ ಇಲ್ಲ. ತನ್ನ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡಲಿ. ದಕ್ಷ ಅಧಿಕಾರಿಯಾಗಿದ್ದಾಗ ಅವ್ರ ಕೆಲಸವನ್ನು ಮಾಡಲಿಕ್ಕೆ ನಾವು ಕೂಡ ಸಹಕಾರವನ್ನು ಕೊಡ್ತೀವಿ. ಆದರೆ ಒಬ್ಬ ಸರ್ಕಾರಿ ನೌಕರ ಒಂದು ಪತ್ರವನ್ನು ಬರೆದು ಕೈ ಕೆಳಗಿನ ಅಧಿಕಾರಿಗಳಿಗೆ ಈ ರಾಜ್ಯದ, ಈ ದೇಶದ ಘನತೆ ಹೊತ್ತಂಥ ಒಬ್ಬ ಕೇಂದ್ರ ಸಚಿವರ ಬಗ್ಗೆ ಮಾತನಾಡುವಂಥ ಮಾತನ್ನು ಮುಖ್ಯಮಂತ್ರಿಗಳು, ಕೆಲವು ಕಾಂಗ್ರೆಸ್ ಮುಖಂಡರು ಸಮರ್ಥನೆ ಮಾಡ್ಕೋತಾರೆ. ಅಂದರೆ ನಮ್ಮನ್ನು, ನಮ್ಮ ನಾಯಕರನ್ನ ಬೈಲಿಕ್ಕೋಸ್ಕರನೇ, ಅವ್ರನ್ನ ತೇಜಾವಧೆ ಮಾಡೋಕ್ಕೋಸ್ಕರನೇ ನೀವು ಕೆಲವ್ರನ್ನ ನೇಮಕ ಮಾಡ್ಕೊಂಡಿದ್ದೀರಾ. ಇದು ಸರಿಯಾದ? ನಾಳೆ ಇದೇ ನಮ್ಮ ಮುಖ್ಯಮಂತ್ರಿಯವ್ರನ್ನ ಅಥವಾ ಇದೇ ಗೃಹ ಮಂತ್ರಿಯವ್ರನ್ನ, ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ, ಇದೇ ರೀತಿ ಒಬ್ಬ ನೌಕರ ಮಾತನಾಡಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ? ಚೀಫ್ ಸೆಕ್ರೆಟರಿ ಏನು ಮಾಡ್ತಾ ಇದ್ದಾರೆ? DG and IG ಏನು ಮಾಡ್ತಾ ಇದ್ದೀರಿ? ಕಾನೂನು ಸುವ್ಯವಸ್ಥೆನ ಯಾರು ಕಾಪಾಡಬೇಕು ಅಂಥ ಇಲಾಖೆಯ ಇವತ್ತು ಯೂನಿಫಾರ್ಮ್ ಹಾಕ್ಕೊಂಡ್ರೆ ಆ ಯೂನಿಫಾರ್ಮೇ ನಮ್ಮ ದೇವರು ಅನ್ನುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಅನೇಕ ಅಧಿಕಾರಿಗಳನ್ನ ನೋಡಿ, ಈ ಯೂನಿಫಾರ್ಮ್ ಹಾಕ್ಕೊಂಡು ಇಂಥ ಒಬ್ಬ ಭ್ರಷ್ಟ, ನೀನು ಪ್ರಾಮಾಣಿಕರಾಗಿದ್ದರೆ ನೀವು ಹಿಮಾಚಲ ಪ್ರದೇಶದಲ್ಲಿ ನಿಮ್ಮ ನೌಕರಿ ಇರ್ತಕ್ಕಂಥದ್ದು, ನೀವು ಯಾರ ಕಾಲ್ ಕೈ ಹಿಡಿದು ನನ್ನ ಆರೋಗ್ಯ ಸರಿಗಿಲ್ಲ, ನನಗೆ ಆಸ್ತಮಾ, ಕರ್ನಾಟಕದಲ್ಲಿ 2008ರಿಂದ ಇಲ್ಲಿವರೆಗೆ ಇದ್ದೀರಲ್ಲ, ಯಾವ IPS, IRS, IAS ಅಧಿಕಾರಿಗಳ ಮೇಲೆ ಒಬ್ಬ ಇನ್ಸ್ಪೆಕ್ಟ್ರು ಅಥವಾ ಅವ್ರ ಕೈ ಕೆಳಗಿನ ನೌಕರರು ದೂರನ್ನು ಕೊಟ್ಟಿರೋದು ನೋಡಿದ್ದೀರಿ? ಈ ಒಬ್ಬ ನೌಕರನ ಮೇಲೆ ಕೊಟ್ಟಿದ್ದಾರೆ. ಇಂಥ ಒಬ್ಬ ನೌಕರ ಒಬ್ಬ ಕೇಂದ್ರ ಸಚಿವರನ್ನ ಮಾತಾಡ್ತಾರೆ ಅಂದರೆ ಈ ರಾಜ್ಯ ಸರ್ಕಾರ ಯಾವ ಮಟ್ಟಕ್ಕಿದೆ?